ಇವತ್ತಿನ ಕ್ಲಾಸಲ್ಲಿ 33ನೇ ಶ್ಲೋಕವನ್ನ ಚರ್ಚೆ ಮಾಡೋಣ. 3ನೇ ಅಧ್ಯಾಯದ 33ನೇ ಶ್ಲೋಕ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರತಿಯೊಬ್ಬನೂ ತಾನು ತ್ರಿಗುಣಗಳಿಂದ ಪಡೆದ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ. ಪ್ರಕೃತೆ ಕ್ರಿಯಮಾಣಾನಿ ಗುಣಯೇ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಅದೇ ಶ್ಲೋಕದ ಉದ್ದೇಶವನ್ನ ಭಗವಂತ ಪುನಃ ಹೇಳಿದ್ದಾನೆ ಅಲ್ವಾ. ಭಗವಂತ ಇಲ್ಲಿ ಪುನಃ 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 ಹೇಳಿದ್ದನ್ನೇ ಹೇಳುದು. ಯಾಕೆಂತಂದ್ರೆ ಅರ್ಥ ಆಗ್ಲಿ, ಯಾಕೆಂದ್ರೆ ನಾನು ತುಂಬಾ ಮೂಢ ಅಲ್ವಾ, ನನಗೆ ಅರ್ಥ ಆಗ್ಲಿ ಅಂತ ಪ್ರಭುಪಾದರ ಮುಖಾಂತರ ಆಚಾರ್ಯರ ಮುಖಾಂತರ ಭಗವಂತ ನಮಗೆ ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ. ಪುನಃ ಪುನಃ ಹೇಳಿದ್ದನ್ನೇ ಹೇಳುದು. ಅದು ಹೇಳಿದ್ದನ್ನೇ ಹೇಳುದು ತುಂಬಾ ಇಂಪಾರ್ಟೆಂಟ್. ಯಾವಾಗ ಎರಡೆರಡು ಸಲ, ಮೂರು ಸಲ, ನಾಲ್ಕು ಸಲ ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲೇನೋ ಇದೆ ಅಂತ ಅರ್ಥ. ಸುಮ್ಮನೆ ಹೇಳುದಿಲ್ಲ, ಏನೋ ಇದೆ ಅರ್ಥ. ಸುಮ್ಮನೆ ಒಂದ್ಸಲ ಹೇಳುದಿಲ್ಲ, 3-4 ಸಲ ಕರೆದ್ರೆ ಅಲ್ಲೇನೋ ಡೇಂಜರ್ ಇದೆ ಅಂತ ಅರ್ಥ, ಅಥವಾ ಏನೋ ಒಳ್ಳೇದಾಗ್ತದೆ ಅಂತ ಅರ್ಥ. ಆದ ಕಾರಣ ಪ್ರತಿಯೊಬ್ಬನು ತಾನು ತ್ರಿಗುಣಗಳಿಂದ ಪಡೆದ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ. ಡೇಂಜರ್ ಡೇಂಜರ್ ತೋರಿಸ್ತಾ ಇದ್ದಾರೆ ಭಗವಂತ. ಆದ್ದರಿಂದ ಈ ಎರಡನೇ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಇದನ್ನು ಸ್ವಲ್ಪ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಆದ್ದರಿಂದ ತಿಳುವಳಿಕೆಯುಳ್ಳವನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸುತ್ತಾನೆ. ಅದರ ಅರ್ಥ ಏನು, ಯಾರಾದ್ರೂ ಹೇಳ್ತೀರಾ? ಆದ್ದರಿಂದ ತಿಳುವಳಿಕೆ ಉಳ್ಳವನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸುತ್ತಾನೆ. ಈ ಒಂದು ಲೈನಿನ ಅರ್ಥ ಯಾರಾದ್ರೂ ಹೇಳಲಿಕ್ಕೆ ಪ್ರಯತ್ನ ಪಡ್ತೀರಾ? ಮೊದಲನೇದು ಎಲ್ರಿಗೂ ಅರ್ಥ ಆಗಿದೆ. ಎಲ್ಲರೂ ತ್ರಿಗುಣಗಳ ಒಂದು ಆಧಿಪತ್ಯದಲ್ಲಿ ಇರ್ತಾರೆ, ಅಂಡರ್ ಕಂಟ್ರೋಲ್ ಆಫ್ ತ್ರಿಗುಣ. ಎಲ್ಲರೂ ಸ್ಪೆಸಿಫಿಕಲಿ ಇಲ್ಲಿ ಎಲ್ಲರೂ ಅಂತ ಹೇಳುವಾಗ ಬದ್ಧ ಜೀವಿಗಳು ಅಂತ ಅರ್ಥ, ನಾವೆಲ್ಲರೂ ಅಂತ ಅರ್ಥ. ಮುಕ್ತ ಜೀವಿಗಳಲ್ಲ. ಶ್ರೀಲ ಪ್ರಭುಪಾದರು, ನಾರದ ಮುನಿಗಳು ಅಂಥವರದ್ದಲ್ಲ. ಇದು ನಮಗೆ ಹೇಳ್ತಾ ಇರೋದು, ಸಾಮಾನ್ಯ ವ್ಯಕ್ತಿಗೆ ಹೇಳ್ತಾ ಇರೋದು. ಇನ್ನು ಜ್ಞಾನಿಗೆ ಹೇಳ್ತಾ ಇರೋದು, ಅಂದ್ರೆ ಇನ್ನು ಸ್ವಲ್ಪ ಜ್ಞಾನ ಬೆಳೆದವನಿಗೆ ಏನಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ತಿಳುವಳಿಕೆ, ಸ್ವಲ್ಪ ಜ್ಞಾನ ಉಳ್ಳವನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸುತ್ತಾನೆ. ದಯವಿಟ್ಟು ಯಾರಾದ್ರೂ ಹೇಳಲಿಕ್ಕೆ ಪ್ರಯತ್ನ ಪಡ್ತೀರಾ? ಏನಾದ್ರೂ ಮನಸ್ಸಲ್ಲಿ ಬಂದ್ರೆ. ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಇದನ್ನ ಅರ್ಥ ಮಾಡ್ಕೊಳ್ಳುವ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ಮಾಡುವುದು ಅಂದ್ರೆ ಏನು? ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ಮಾಡುವುದಂದ್ರೆ ಏನು ಅಂದ್ರೆ ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾಗಿ ಕಾರ್ಯ ಮಾಡುವುದು. ಅಂದ್ರೆ ವೇದದಲ್ಲಿ ಹೇಳಿದ ಕರ್ಮವನ್ನ ಗುರುಮುಖೇನ ಅಥವಾ ತಂದೆ ತಾಯಿ ಆಮೇಲೆ ಗೋತ್ರ ಇದೆಲ್ಲ ಮುಖೇನ ನಮಗೆ ಗೊತ್ತಾಗ್ತದಲ್ಲ, ನಮಗೆ ಯಾವುದು ಅಂತ ಬೇರೆ ಬೇರೆ ರೀಸನ್ಗಳುಂಟು ನಮ್ಮದು ಯಾವುದು ಸ್ವಭಾವ ಅಂತ ತಿಳ್ಕೊಳ್ಳಿಕ್ಕೆ. ಅದಕ್ಕೆ ವರ್ಣ ಮತ್ತು ಆಶ್ರಮ ಅಂತ ಹೇಳಿ. ಯಾವುದು ನನಗೆ ಬೇಕಾದ ಕೆಲಸ ಮಾಡುವುದಲ್ಲ, ನನಗೆ ಬೇಕಾದ ಕೆಲಸ ಅಲ್ಲ. ಕ್ಷತ್ರಿಯನಿಗೆ ಕ್ಷತ್ರಿಯ ಧರ್ಮ, ಬ್ರಾಹ್ಮಣನಿಗೆ ಬ್ರಾಹ್ಮಣ ಧರ್ಮ, ಶೂದ್ರನಿಗೆ ಶೂದ್ರ ಧರ್ಮ, ಇದೇ ರೀತಿ ಎಲ್ರಿಗೂ. ಆಮೇಲೆ ಆಶ್ರಮ, ಈಗ ಉದಾಹರಣೆಗೆ ವಾನಪ್ರಸ್ಥ ಆಶ್ರಮದಲ್ಲಿರುವ ಕ್ಷತ್ರಿಯ, ಅವನ ರೆಸ್ಪಾನ್ಸಿಬಿಲಿಟಿ ಬೇರೆ, ಗೃಹಸ್ಥಾಶ್ರಮದಲ್ಲಿರುವ ಕ್ಷತ್ರಿಯನ ರೆಸ್ಪಾನ್ಸಿಬಿಲಿಟಿ ಬೇರೆ. ಕ್ಷತ್ರಿಯನಿಗೆ ವಾನಪ್ರಸ್ಥವೂ ಇದೆ, ವಾನಪ್ರಸ್ಥವೂ ಇದೆ, ಗೃಹಸ್ಥವೂ ಇದೆ. ಅದರ ರೆಸ್ಪಾನ್ಸಿಬಿಲಿಟಿ ಬೇರೆ ಬೇರೆ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ಭೀಷ್ಮ, ದ್ರೋಣಾಚಾರ್ಯರೆಲ್ಲ ವಾನಪ್ರಸ್ಥ ತಗೊಳ್ಬೇಕಾದಂಥವ್ರು. ಅವರು ನಿಜವಾಗಿ ರಿಟೈರ್ಡ್ ಆಗ್ಬೇಕಾದವರು ಯುದ್ಧದಿಂದ. ಅವರು ಇದು ಮಾಡಬಾರದು, ಆದ್ರೆ ಅರ್ಜುನ ಮಾಡಬೇಕು. ಅರ್ಥ ಆಗ್ತಾ ಉಂಟು ಅಂತ ಅನ್ಕೊಳ್ತೇನೆ ನಿಮಗೆ. ಅಲ್ಲಿ ಕೂಡ ತಪ್ಪಿದ್ದಾರೆ ಅವರು. ಇದು ಲೀಲೆ, ಏನಿದ್ರು ಲೀಲೆ, ಅದನ್ನ ಅರ್ಥ ಮಾಡ್ಬೇಕು. ಇಲ್ಲಿ ಭೀಷ್ಮರಿಗೋ ದ್ರೋಣರಿಗೋ ಯಾರಿಗೋ ನಾವೇನು ಅವಹೇಳನೆ ಮಾಡುವುದಲ್ಲ. ಅಲ್ಲಿ ಕೂಡ ಅವರು ತಪ್ಪಿದ್ದಾರೆ, ಅದು ತೋರಿಸಿದ್ದಾರೆ ಹೀಗೆ ಮಾಡಬಾರದು ಅಂತ ಹೇಳಿ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವರ್ಣಾಶ್ರಮ ಧರ್ಮದ ವಿಹಿತ ಕರ್ಮವನ್ನ ಮಾಡ್ತಾ ಇದ್ದಾನಲ್ಲ, ಅವನು ಮಾಡ್ಲೇಬೇಕು ಅಂತ ತಿಳ್ಕೊಳ್ಳಿಕ್ಕೆ ಇಲ್ಲ ಅವನು. ಆದ ಕಾರಣ ಯಾಕೆ ನಿಗ್ರಹ ಮಾಡಬೇಕು ಕೆಲಸ ಮಾಡದೆ? ಹೇಗಿದ್ರೂ ಬುದ್ಧಿ ಇಲ್ಲದವನಿಗೆ ಕೆಲಸ ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ 3 ಗುಣಗಳು ಕಂಟ್ರೋಲ್ ಮಾಡ್ತದೆ.
ಬುದ್ಧಿ ಇದ್ದವನು ಈ ಮೂರು ಗುಣಗಳು ನನಗೆ ಕೆಲಸ ಮಾಡ್ತಾ ಉಂಟು, ಆದ ಕಾರಣ ಅದಕ್ಕೆ ಅನುಗುಣವಾಗಿ ನನಗೆ ಯಾವ ಗುಣ ಇದೆ ಅದಕ್ಕೆ ಅನುಗುಣವಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಯಾರು ಇಂಟೆಲಿಜೆನ್ಸ್ ಇದ್ದವ ತಿಳ್ಕೊಳ್ತಾನೆ. ಎರಡೇ ವ್ಯತ್ಯಾಸ. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಪುನಃ ಹೇಳ್ತೀನಿ, ಯಾರಿಗಾರು ಅರ್ಥ ಆಗದಿದ್ರೆ ಹೇಳಿ ಮಾತಾಜಿ ಮತ್ತು ಪ್ರಭುಗಳೇ. ಯಾರಿಗಾದ್ರೂ ಎರಡು ಸೆಂಟೆನ್ಸ್ ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿ, ಇಲ್ಲ ಅಂದ್ರೆ ಮುಂದೆ ಹೋಗೋಣ. ಅರ್ಥ ಆಯ್ತು ಅನ್ಕೊಳ್ತೀನಿ, ಮುಂದೆ ಹೋಗ್ತೀನಿ. ಎರಡು ರೀತಿಯಲ್ಲಿ ಕೂಡ ಕೆಲಸ ಮಾಡಲೇಬೇಕು ಅಂತ, ಅಂದ್ರೆ ಯುದ್ಧ ಮಾಡದೇ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ನಿನ್ನ ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ ನೀನು ಯುದ್ಧ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ ಭಗವಂತ. ಸುಮ್ಮನೆ ಯುದ್ಧ ಮಾಡುದಿಲ್ಲ ಅಂತ ಹೇಳಿ ಸುಮ್ಮನೆ ನೀನು ಏನು ಮಾಡುದಿಲ್ಲ, ನಾನು ಇದರಿಂದ ಎಸ್ಕೇಪ್ ಆಗ್ತೇನೆ ಅಂತ ಹೇಳಿದ ಆಗುದಿಲ್ಲ ಅಂತ ಭಗವಂತ ಹೇಳ್ತಿದ್ದಾರೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯ ಆಧ್ಯಾತ್ಮಿಕ ವೇದಿಕೆಯಲ್ಲಿ ನೆಲೆಗೊಳ್ಳದಿದ್ದರೆ ಮನುಷ್ಯನು ಐಹಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಬಿಡಿಸಿಕೊಳ್ಳಲಾರ. ಈಗ ನೋಡಿ, ಶ್ರೀಲ ಪ್ರಭುಪಾದರು ಎಷ್ಟು ಚೆನ್ನಾಗಿ ಇದರಲ್ಲಿ ಕೃಷ್ಣ ಪ್ರಜ್ಞೆಯನ್ನು ತರ್ತಾ ಇದ್ದಾರೆ ಅಂತ ಹೇಳಿ. ಈಗ ಅಲ್ಲಿ ನೋಡಿದರೆ ಶ್ಲೋಕದಲ್ಲಿ ಕೃಷ್ಣ ಪ್ರಜ್ಞೆಯ ವಿಷಯ ಜಾಸ್ತಿ ಏನಿಲ್ಲ, ಆದ್ರೆ ಭಗವಂತನ ಭಕ್ತರಾದ ಶ್ರೀಲ ಪ್ರಭುಪಾದರು ಎಲ್ಲಿ ನೋಡಿದ್ರು ಕೃಷ್ಣನನ್ನು ತರ್ತಾರೆ. ಯಾಕಂದ್ರೆ ಅದೇ ಜೀವನದ ಉದ್ದೇಶ ಅಲ್ವಾ. ಇಲ್ಲಿ ನೋಡಿ, ಕೃಷ್ಣ ಇದರಿಂದ ಹೊರಗೆ ಬರಬೇಕಿದ್ರೆ, ಅಂದ್ರೆ ಈ ಕರ್ಮದ ಸೈಕಲ್ ಇಂದ ಹೊರಗೆ ಬರಬೇಕೆಂದ್ರೆ ಗುಣದ ಪ್ರಭಾವದಿಂದ ಹೊರಗೆ ಬರಬೇಕು. ಗುಣದ ಪ್ರಭಾವದಿಂದ ಹೊರಗೆ ಬರಬೇಕೆಂದ್ರೆ ಗುಣದ ಪ್ರಭಾವ ಇಲ್ಲದಂತಹ ವ್ಯಕ್ತಿಯ ಸಂಬಂಧ ಮಾಡಬೇಕು. ಅದು ಯಾರು? ಭಗವಂತ ಮತ್ತು ಭಗವಂತನ ಭಕ್ತರು. ಈ ಗುಣಕ್ಕೆ ಸಂಬಂಧವೇ ಇಲ್ಲದು, ಅದಕ್ಕೋಸ್ಕರ ಅವನು ನಿರ್ಗುಣ ಅಂತ ಹೇಳ್ತಾರೆ. ಭಗವಂತನನ್ನು ನಿರ್ಗುಣ ಅಂದ್ರೆ ಗುಣ ಇಲ್ಲದವನು ಅಂತಲ್ಲ, ಮೂರು ಗುಣಗಳ ಪ್ರಭಾವಕ್ಕೆ ಒಳಪಡದವನು ಅಂತ ಅರ್ಥ ಭಗವಂತ ಮತ್ತು ಭಗವಂತನ ಭಕ್ತರು. ಅಂದ್ರೆ ಶುದ್ಧ ಭಕ್ತರು ಇಲ್ಲಿ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಭಕ್ತರು ಅಂತ ಹೇಳಿದ ಕೂಡಲೇ ನಮಗೆ ಸಂಶಯ ಆಗ್ತದೆ, ಎಲ್ಲರೂ ಭಕ್ತರೇ ಅಲ್ವಾ, ಅದು ಎಲ್ಲರಿಗೂ ಕಷ್ಟ ಆಗ್ತಾ ಉಂಟಲ್ಲ. ಇಲ್ಲ, ಶುದ್ಧ ಭಕ್ತರ ಬಗ್ಗೆ ಮಾತಾಡ್ತಾ ಇರುವಂತದ್ದು ಇಲ್ಲಿ. ಕೃಷ್ಣ ಪ್ರಜ್ಞೆಯ ಆಧ್ಯಾತ್ಮಿಕ ವೇದಿಕೆಯಲ್ಲಿ ನೆಲೆಗೊಳ್ಳದಿದ್ದರೆ ಮನುಷ್ಯನು ಐಹಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಬಿಡಿಸಿಕೊಳ್ಳಲಾರ. ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಾವು ಭಕ್ತರ ಸಂಘ ಮಾಡುದು, ಭಗವದ್ಗೀತೆ ಓದುದು, ಜಪ ಮಾಡುದು. ಯಾಕಂದ್ರೆ ಅದೆಲ್ಲ ತ್ರಿಗುಣಗಳಿಂದ ಮೇಲ್ಪಟ್ಟ ಒಂದು ಚಟುವಟಿಕೆ ಅದು. ಆದ್ರೆ ತ್ರಿಗುಣಗಳ ಒಂದು ಹದ್ದುಬಸ್ತು ಇಲ್ಲದಂತಹ ಚಟುವಟಿಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಆದ್ರೆ ನಾವು ಮಾಡುವಾಗ ಗೊತ್ತೇ ಆಗುದಿಲ್ಲ ಅದರ ಇಂಪಾರ್ಟೆನ್ಸ್. ಜಪ ಮಾಡುವಾಗ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತದೆ, ಯಾಕಂದ್ರೆ ಆ ಇಂಪಾರ್ಟೆನ್ಸ್ ನಮ್ಮ ಹೃದಯಕ್ಕೆ ನಾಟ್ಲಿಲ್ಲ. ಓದುವಾಗ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತದೆ, ಹೃದಯದಕ್ಕೆ ನಾಟಿಲ್ಲ. ಅದು ಅಷ್ಟು ಇಂಪಾರ್ಟೆಂಟ್ ಅಂತ ಆದ್ರೆ ನಮಗೆ ಅದರಲ್ಲಿ ಹೃದಯಕ್ಕೆ ನಾಟಿ ಬೇರೆಲ್ಲ ಸೆಕೆಂಡರಿ ಆಗ್ಬಿಡ್ತದೆ. ಆದ್ರೆ ಆ ಸ್ಥಿತಿ ನಮಗೆ ಯಾರಿಗೂ ತಲುಪಲಿಲ್ಲ. ಭಗವಂತನ ಕೃಪೆ, ಭಕ್ತರ ಕೃಪೆಯಿಂದ ನಾವು ಆ ಸ್ತರಕ್ಕೆ ತಲುಪಿದ್ರೆ ಉಂಟಲ್ಲ, ಆಗ ನಮಗೆ ನಿಜವಾದ ಒಂದು ಸೇವೆಯ ಆನಂದ ದೊರಕಲಿಕ್ಕೆ ಶುರು ಆಗ್ತದೆ. ಸೇವೆಯ ಆನಂದ ಸಿಕ್ಕುವುದೇ ಪರಮೋತ್ತಮ ಲಕ್ಷಣ ಭಗವಂತಂದು ನಮ್ಮ ಕಡೆಗೆ ಕೊಡುವಂಥದ್ದು. ಇದನ್ನು ಭಗವಂತನೇ 7ನೇ ಅಧ್ಯಾಯದಲ್ಲಿ ದೃಢಪಡಿಸುತ್ತಾನೆ. 7ನೇ ಅಧ್ಯಾಯದಲ್ಲಿ ದೃಢಪಡಿಸುತ್ತಾನೆ. ಪ್ರಾಪಂಚಿಕ ಮಟ್ಟದಲ್ಲಿ ಒಬ್ಬ ಮನುಷ್ಯನು ಅತ್ಯುನ್ನತ ಶಿಕ್ಷಣವನ್ನು ಪಡೆಯಬಹುದು. ಒಳ್ಳೆ ಎಜುಕೇಶನ್ ಉಂಟು ಯಾರಿಗೋ ಒಬ್ಬನಿಗೆ, PhD ಆಗಿದೆ, ಡಿಗ್ರಿ ಆಗಿದೆ, ಎಲ್ಲ ಆಗಿದೆ, ಒಳ್ಳೆ ಎಜುಕೇಶನ್. ಆದರೂ ಸಾತ್ವಿಕ ಜ್ಞಾನದಿಂದ ಮಾತ್ರವೇ ಅಥವಾ ದೇಹವನ್ನು ಆತ್ಮದಿಂದ ಬೇರ್ಪಡಿಸುವುದರಿಂದ ಮಾತ್ರವೇ ಅವನು ಮಾಯೆಯ ಗೋಜಿನಿಂದ ತಪ್ಪಿಸಿಕೊಳ್ಳಲಾರ. ನನಗೆ ನಾನು ಯಾರು ಅಂತ ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ, ಅದರಿಂದ ಏನು ಖಂಡಿತ ಇಲ್ಲ ಮಾಯೆಯಿಂದ ತಪ್ಪಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಸಾಧ್ಯ ಇಲ್ಲ. ಯಾವತ್ತಿನವರೆಗೆ ನಮಗೆ ದೇಹ ಇದೆ ಅಲ್ಲಿವರೆಗೆ ಮಾಯೆಯ ಪ್ರಭಾವ ಇದೆ. ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ, ಈ ದೇಹವನ್ನೇ ಆಧ್ಯಾತ್ಮಿಕ ಮಾಡಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮಿಕದ ಜೊತೆಗೆ ಸಂಬಂಧ ಬೆಳೆಸುವಂಥದ್ದು. ಆಧ್ಯಾತ್ಮಿಕತೆಯ ಶಾಸ್ತ್ರದಲ್ಲಿ ಬಹು ಪರಿಣಿತರೆಂದು ಹೊರಗೆ ತೋರಿಸಿಕೊಂಡು ಆಧ್ಯಾತ್ಮಿಕ ಜೀವಿಗಳೆಂದು ಕೊರೆಸಿಕೊಳ್ಳುವವರು ಎಷ್ಟೋ ಮಂದಿ ನನ್ನನ್ನು ಹೇಳ್ತಾ ಇರೋದು. ಈ ಒಂದು ಸೆಂಟೆನ್ಸ್ ಹೇಳ್ತಾ ಉಂಟು ನನಗೆ. ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಪ್ಪ, ನೀನು ಎಲ್ಲರಿಗೂ ತೋರಿಸ್ಕೊಳ್ತಿದ್ಯಾ ನೀನ್ ದೊಡ್ಡ ಸ್ಪಿರಿಚುವಲ್ ಅಂತ ಹೇಳಿ, ಆದ್ರೆ ನಿನ್ನ ಒಳಗೆ ಏನು ಅಂತ ನನಗೆ ಗೊತ್ತುಂಟು ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ. ಬೇರೆಯವ್ರಿಗೆ ಗೊತ್ತಾಗ್ತಿಲ್ಲ, ನನಗೆ ಗೊತ್ತುಂಟು. ಬೇರೆಯವರಿಗೆ ನೀನ್ ಎಷ್ಟು ಬೇಕಿದ್ರು ಮೋಸ ಮಾಡಬಹುದು, ಆದ್ರೆ ಕೃಷ್ಣ ಹೇಳ್ತಿದ್ದಾನೆ ನನಗೆ, ನೀನ್ ಎಂತ ಮಹಾ ಕಳ್ಳ ಅಂತ ನನಗೆ ಗೊತ್ತುಂಟು. ಅಂತಹ ಕಳ್ಳರು ನಾವು ಆಗಬಾರದು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆದರೆ ಅಂತರಂಗದಲ್ಲಿ ಅಥವಾ ಗುಟ್ಟಾಗಿ ಅವರು ಸಂಪೂರ್ಣವಾಗಿ ಪ್ರಕೃತಿಯ ಗುಣಗಳಿಗೆ ಅಧೀನರಾಗಿರುತ್ತಾರೆ. ಆಹಾ, ಮುಂಚೆ ಹೇಗಿತ್ತು ಜೀವನ, ಏನೆಲ್ಲ ಮಾಡ್ತಾ ಇದ್ದೆ, ಎಷ್ಟು ಖುಷಿ ಇತ್ತು, ಈಗ ಕೃಷ್ಣ ಅಂತ ಹೇಳಿ ಕಷ್ಟಪಡ್ತಾ ಇದ್ದೇನಲ್ಲ ಅಂತ ಯೋಚನೆ ನಮ್ಮಂಥವರಿಗೆ ಬರುವಂಥದ್ದು. ಆದ್ರೆ ಶುದ್ಧ ಭಕ್ತರಿಗೆ ಹಾಗಲ್ಲ. ಓಹ್, ಏನು ಗಲೀಜು ಮಾಡ್ತಾ ಇದ್ದೆ ನನ್ನ ಜೀವನದಲ್ಲಿ ನಾನು, ಈಗ ನೋಡಿದ್ರೆ ನನಗೆ ನಿಜವಾಗಿ ವೈಕುಂಠ ದರ್ಶನ
ಭಗವಂತನ ನೇರ ಸಂಬಂಧ ದೊರಕ್ತಾ ಉಂಟು. ಆದ್ರೆ ನನಗೇನಾಗ್ತಾ ಉಂಟು, ಓ ಹಿಂದೆ ನಾನು ಚೆನ್ನಾಗಿದ್ದೆ, ಈಗ ಸುಮ್ಮನೆ ಬೆಳಿಗ್ಗೆ ಬೇಗ ಹೇಳ್ಬೇಕು. ಮುಂಚೆ 8 ಗಂಟೆವರೆಗೆ ಬೆಡ್ಶೀಟ್ ಹಾಕಿ ಗೊರಕೆ ಎಳಿತಾ ಆರಾಮದಲ್ಲಿ ಎದ್ದು ಅಮ್ಮ ಮಾಡಿದಂತ ಕಾಫಿ ಚಾಯ್ ಕುಡಿದು ಖುಷಿಯಲ್ಲಿ ಇದ್ದೆ ಅಲ್ಲ, ಈಗ ಬೆಳಿಗ್ಗೆ ಬೇಗ ಹೇಳ್ಬೇಕು, ಕಷ್ಟ ಅಲ್ಲ ಅಂತ ಅನ್ನಿಸ್ತಾ ಉಂಟು. ಅಂದ್ರೆ ಯಾವ ಸ್ಥಿತಿಯಲ್ಲಿ ನಾವಿದ್ದೇವೆ, ಇದರಿಂದ ಹೊರಗೆ ಬರಲೇಬೇಕಲ್ವಾ? ಯಾಕೆಂತ ಹೇಳಿದ್ರೆ ನಾವು ಕಳೆದ ಕ್ಲಾಸಲ್ಲಿ ಕೇಳಿದ್ದೇವೆ, ಒಂದು ನಿಯಮ ಬೇಕು ಜೀವನದಲ್ಲಿ. ಆ ನಿಯಮದಿಂದಲೇ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯ. ಈ ಬಂಧನದಿಂದ, ನಿಯಮ ಇಲ್ಲದಿದ್ರೆ ಬಂಧನದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಆಫ್ ಫ್ರೀಡಮ್ ಅಂತ. ಅಂದ್ರೆ ರೆಗ್ಯುಲೇಷನ್ ಮತ್ತು ಫ್ರೀಡಮ್ ಎರಡು ವ್ಯತ್ಯಾಸ ಇರುವಂತ ಅಂದ್ರೆ ವಿರುದ್ಧವಾದ ಪದ. ರೆಗ್ಯುಲೇಷನ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂದ್ರೆ ನಿಯಮ, ಫ್ರೀಡಮ್ ಅಂದ್ರೆ ಸ್ವೇಚ್ಛೆ ಅಂದ್ರೆ ಸ್ವಾತಂತ್ರ್ಯ. ಸ್ವಾತಂತ್ರ್ಯವು ರೆಗ್ಯುಲೇಷನ್ ಒಟ್ಟೊಟ್ಟಿಗೆ ಹೋಗುದು ಸಾಧ್ಯ ಇಲ್ಲ ಅಲ್ವಾ? ಆದ್ರೆ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಆಫ್ ಫ್ರೀಡಮ್ ಅಂತ ಹೇಳಿದ್ರೆ, ಈ ಭಕ್ತಿಯ ನಿಯಮಗಳನ್ನು ಮಾಡಿದ್ರೆ ನಾವು ಇಲ್ಲಿ ಬಂಧನದಲ್ಲಿ ಇದ್ದೇವೆಲ್ಲ, ಅದರಿಂದ ನಿಜವಾದ ಫ್ರೀಡಮ್ ಸಿಗ್ತದೆ ನಮ್ಗೆ. ಆದ ಕಾರಣ ನಾವು ಅಂತಹ ರೆಗ್ಯುಲೇಷನ್ ನಮ್ಮ ಜೀವನದಲ್ಲಿ ತಗೊಳ್ಬೇಕು. ಭಗವಂತ ಮತ್ತು ಭಕ್ತರು ಹಾಕುವಂತ ರೆಗ್ಯುಲೇಷನ್ ಅನ್ನ ನಮ್ಮ ಜೀವನದಲ್ಲಿ ತಗೊಳ್ಬೇಕು. ಏನು? ಬೆಳಿಗ್ಗೆ ಹೇಗೆ ಬೇಗ ಏಳು, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳು, ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎಷ್ಟಾಗ್ತದೆ ಅಷ್ಟು ಜಪ ಮಾಡು. ಬ್ರಾಹ್ಮಿ ಮುಹೂರ್ತದಲ್ಲಿ ಎಷ್ಟಾಗ್ತದೆ ಅಷ್ಟು ಜಪ ಮಾಡು. 16 ಮಾಲೆಯೋ, 4 ಮಾಲೆಯೋ, 8 ಮಾಲೆಯೋ, 1 ಮಾಲೆಯೋ ಜಪ ಮಾಡು. ಆಮೇಲೆ ನನ್ನ ಬಗ್ಗೆ ಪೂಜೆ ಮಾಡು, ಆಮೇಲೆ ಅಡಿಗೆ ಮಾಡಿ ಆಫರ್ ಮಾಡು. ಇದೆಲ್ಲ ಭಗವಂತನ ಭಕ್ತರು ಹೇಳ್ತಾ ಇದ್ದಾರೆ. ಅದು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಆಫ್ ಫ್ರೀಡಮ್. ನಿಜವಾಗಿ ನಮ್ಮನ್ನ, ಈಗ ರೆಗ್ಯುಲೇಷನ್ ಇದ್ದದ್ದು ಕೊನೆಗೆ ನಮ್ಮನ್ನ ಫ್ರೀ ಮಾಡ್ತದೆ. ಏನು ಫ್ರೀ ಮಾಡ್ತದೆ? ಪುನಃ ಈ ದೇಹದ ಬಂಧನಕ್ಕೆ ನಾವು ಬರುವುದಿಲ್ಲ. ಅಂತ ಇಂಪಾರ್ಟೆಂಟ್ ವಿಚಾರ ನಮಗೆಲ್ಲರಿಗೂ ಸಿಗ್ತಾ ಉಂಟು. ಅದ ಕಾರಣ ನಾವು ಹೀಗೆ ಗುಟ್ಟಾಗಿ ನಾವು ಯೋಚನೆ ಮಾಡಬಾರ್ದು. ನಾವು ಹಾಗೆ ಸುಖ ಇದ್ದೆವು, ಹೀಗೆ ಸುಖ, ಮೂವಿಗೆ ಹೋಗುತ್ತಿದ್ದೆವು, ಅದು ಮಾಡ್ತಿದ್ದೇವೆ, ಇದು ಮಾಡ್ತಾ ಇದ್ದೇವೆ. ಅದು ನಾವು ಪುನಃ ಮೂಢರಾಗುವಂತ ಲಕ್ಷಣ. ಅಂದ್ರೆ ಇನ್ನು ನಮಗೆ ಆ ವಾಸನೆ ಇದೆ, ಕೆಟ್ಟ ವಾಸನೆ ಇದೆ. ಒಳ್ಳೆ ವಾಸನೆ ಅಲ್ಲ, ಕೆಟ್ಟದೇ ಅದು. ಆ ಕೆಟ್ಟ ವಾಸನೆ ನಮಗೆ ಇನ್ನು ದೃಢವಾಗಿ ಉಂಟು. ಈಗ ಕೆಲವೊಮ್ಮೆ ನಮಗೆ ಏನೋ ಶೀತ ಎಲ್ಲ, ಜ್ವರ ಎಲ್ಲ ಬಂದಿರ್ತದೆ. ಜ್ವರ ಕಮ್ಮಿ ಆದ್ರೂ ಸಹ 1-2-3 ದಿವಸ ಶೀತ ಇರ್ತದೆ. ಆ ಶೀತಕ್ಕೆ ವಾಸನೆ ಇರ್ತದೆ ಕೆಲವರಿಗೆ. ಆ ವಾಸನೆ 1-3-4 ದಿವಸ ಇನ್ನೂ ಇರ್ತದೆ. ಅಂದ್ರೆ ಜ್ವರ ಕಮ್ಮಿ ಆಗಿದೆ, ಎಲ್ಲ ಕಮ್ಮಿ ಆಗಿದೆ, ಆದ್ರೂ ಕೂಡ ಇಂತಹ ವಾಸನೆಗಳು. ಇಲ್ಲ ಪ್ಯಾರಾಸಿಟಮಾಲ್ ತೆಗೆದ ವಾಸನೆ ಇನ್ನೊಂದು 2-4 ದಿವಸ ಇರ್ತದೆ. ಅಂತಹ ವಾಸನೆ ನಮಗೆ ಸುಮಾರು ಜನ್ಮಗಳಿಂದ ಮಾಡ್ತಾ ಇದ್ದೇವೆ ನಾವು. ಅಂತಹ ವಾಸನೆಯಿಂದ ನಾವು ಪ್ರಭಾವ ಆಗ್ಬಾರ್ದು. ಅದನ್ನ ನಾವು ನಿರ್ಲಕ್ಷ್ಯ ಮಾಡಬೇಕು. ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಕು? ಇಂತಹ ಮನಸ್ಸಿಗೆ ಬರ್ತಾ ಇರ್ತದಲ್ಲ, ಅದು ಬೆಟ್ರಿತ್ತು, ಇದು ಬೆಟ್ರಿತ್ತು ಅಂತ ಮಾಡ್ತದೆ ಅದು. ಯಾಕಂತಂದ್ರೆ ಅದೇ ನಮ್ಮ ಜೀವನ ಆಗಿತ್ತಲ್ಲ, ಅದು ಬಂದೇ ಬರ್ತದೆ. ಆ ಬರುವಾಗ ಅದನ್ನ ನಿರ್ಲಕ್ಷ್ಯ ಮಾಡಬೇಕು. ನಿರ್ಲಕ್ಷ್ಯ ಮಾಡಿದ್ರೆ, ಸ್ವಲ್ಪ ದಿವಸ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗ್ತದೆ? ಇವನು ಕೇರೆ ಮಾಡ್ತಾ ಇಲ್ಲ ನನ್ನನ್ನು ಅಂತ ಹೇಳಿ ಬಿಡ್ತಾನೆ ಅವ, ಯಾರೋ ಮನಸ್ಸು. ಆ ಗೋಜಿಗೆ ಹೋಗುದಿಲ್ಲ. ಆಮೇಲೆ ನಮಗೆ ಇನ್ನೂ ಹೆಚ್ಚು ಕೇಂದ್ರೀಕೃತವಾಗಿ ಜಪ ಮಾಡ್ಲಿಕ್ಕೆ ಸಾಧ್ಯ. ಆದರೆ ಅಂತರಂಗದಲ್ಲಿ ನಾವು ಈ ರೀತಿಯಲ್ಲಿ ಚಿಂತನೆ ಮಾಡಲೇಬಾರದು. ಜಪ ಮಾಡುವಾಗ ಹಾಗೆ ಹೀಗೆ ಚಿಂತನೆ ಆಗ್ತಾ ಇರ್ತದೆ, ಅಲ್ಲಿಗೆ ಹೋಗ್ಬಾರ್ದು. ವಾಪಸ್ ತರ್ಲಿಕ್ಕೆ ಪ್ರಯತ್ನ ಪಡೋದು. ಮನಸ್ಸು ಅಲ್ಲಿಗೆ ಹೋಗ್ತದೆ, ವಾಪಸ್ ತರುದು. ಇಲ್ಲಿಗೆ ಹೋಗ್ತದೆ, ವಾಪಸ್ ತರುದು. ಆ ವಾಪಸ್ ತರ್ಲಿಕ್ಕೆ ನಮ್ಮ ಒಂದು ಜೀವನ ಆಗಿರ್ತದೆ. ಈಗ ಫಸ್ಟಿಗೆ ನಾವು ಶುರು ಮಾಡುವಾಗ ವಾಪಸ್ ತರುವುದೇ ಒಂದು ದೊಡ್ಡದು ಕೆಲಸ. ವಾಪಸ್ ತರ್ತಾ ಇರಬೇಕು. ಆದರೆ ಐಹಿಕ ಪ್ರಕೃತಿಯೊಡನೆ ಬಹುಕಾಲ ಸಹವಾಸ ಮಾಡಿದುದರಿಂದ ಆತನು ಬಂಧನದಲ್ಲಿರುತ್ತಾನೆ. ಇದೇ ಮಾತಾಡಿದ್ದೇವೆ. ಈಗ ಐಹಿಕ ಅಸ್ತಿತ್ವದ ದೃಷ್ಟಿಯಿಂದ ಮನುಷ್ಯನು ತನಗೆ ವಿಧಿಸಿದ ಕರ್ತವ್ಯಗಳಲ್ಲಿ ತೊಡಗಿರಬಹುದು. ಆದರೂ ಕೃಷ್ಣ ಪ್ರಜ್ಞೆಯು ಆತನು ಐಹಿಕ ತೊಡಕಿನಿಂದ ಬಿಡುಗಡೆ ಹೊಂದಲು ನೆರವಾಗುತ್ತದೆ. ಅಂದ್ರೆ ಭಕ್ತ ಬೇರೆಯವರಾಗಿ ಕೆಲಸ ಮಾಡ್ತಿದ್ದಾನೆ, ಬೇರೆಯವರು ಏನ್ ಮಾಡ್ತಿದ್ದಾರೆ ಅದನ್ನೇ ಮಾಡ್ತಿದ್ದಾನೆ. ಆದರೆ ಭಕ್ತನ ಪ್ರಜ್ಞೆ ಬೇರೆ. ಅದನ್ನು ಯಾವ ರೀತಿಯಲ್ಲಿ ಮಾಡುತ್ತಿದ್ದಾನೆ, ಅವನ ಮನಸ್ಥಿತಿ ಯಾವ ರೀತಿಯ ಮನಸ್ಥಿತಿ ಸಂಪೂರ್ಣವಾಗಿ ಬೇರೆ. ಈಗ ಒಂದು ಚಾಕು ಡಾಕ್ಟರ್ ಕೈಯಲ್ಲಿ ಇದ್ರೆ ಬೇರೆ, ಆಮೇಲೆ ಡಕಾಯಿತ ಅಥವಾ ಕೊಲೆಗಡುಕಿನ ಕೈಯಲ್ಲಿದ್ರೆ ಅದೇ ಚಾಕು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತದೆ. ಆದ ಕಾರಣ ಕರ್ಮ ಅಂತ ಹೇಳೋದೊಂದು ಕೆಲಸ, ಅದು ಭಕ್ತನ ಕೈಯಲ್ಲಿ ಮಾಡುವ ಕೆಲಸ ಬೇರೆ ರೀತಿಯಲ್ಲಿ ಇರ್ತದೆ, ಭಗವಂತನ ಭಕ್ತರ ಕೈಯಲ್ಲಿ, ಆಮೇಲೆ ಭಕ್ತರಲ್ಲದವರ ಕೈಯಲ್ಲಿ ಬೇರೆ ರೀತಿ ಇರ್ತದೆ. ಯಾರು ಇದ್ದಕ್ಕಿದ್ದಂತೆ ತನ್ನ ನಿಯತ ಕರ್ತವ್ಯಗಳನ್ನು ತ್ಯಜಿಸಿ ಕೃತಕವಾಗಿ ಯೋಗಿ ಅಥವಾ ಆಧ್ಯಾತ್ಮಿಕವಾಗಿ ಎಂದು ಕರೆಸಿಕೊಳ್ಳಬಾರದು. ಆದ ಕಾರಣ ಇದನ್ನು ನಾವು ಅರ್ಥ ಮಾಡಬೇಕು. ಯಾರು ಒಂದೇ ದಿವಸದಲ್ಲಿ, ಹೆಚ್ಚಿನವರು ಯಾರು ಒಂದೇ ದಿವಸದಲ್ಲಿ ಎಲ್ಲ ಬಿಟ್ಟು ಕೃಷ್ಣ ಪ್ರಜ್ಞೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಿಟ್ಟು ಕೃಷ್ಣ ಪ್ರಜ್ಞೆ ಅಂದ್ರೆ ಎಲ್ಲ ಕೆಲಸ ಬಿಟ್ಟು ಸನ್ಯಾಸಿ ಆಗುದು ಅಂತ ಇಟ್ಕೊಳ್ಳುವ, ಎಲ್ಲ ಕೆಲಸ ಬಿಟ್ಟು ಬ್ರಹ್ಮಚಾರಿ ಆಗುದು. ಎಲ್ಲರ ಕೈ ತುತ್ತಲ್ಲ ಇದು, ಎಲ್ಲರಿಗೂ ಸಿಗೋ ವಿಷಯ ಅಲ್ಲ ಇದು. ಅದಕ್ಕೆ ತುಂಬಾ ಟ್ರೈನಿಂಗ್ ಇರ್ತದೆ. ಈಗ ಇಸ್ಕಾನ್ ನಲ್ಲಿ ಕೂಡ ಒಬ್ಬ ಬ್ರಹ್ಮಚಾರಿ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಟ್ರೈನಿಂಗ್ ಇರ್ತದೆ.
ಅದು ಅಷ್ಟಾಗಿ ಕೂಡ ಎಲ್ಲ ಪರಂಪರೆಗಳಲ್ಲಿ ನಾವು ನೋಡ್ತೇವೆ, ಅಷ್ಟಾಗಿ ಕೂಡ ಎಷ್ಟೋ ಜನ ಕೆಳಗೆ ಬೀಳ್ತಾರೆ. ಅಷ್ಟಾಗಿ ಕೂಡ ಅಂದ್ರೆ ಎಷ್ಟು ಕಷ್ಟ ಅಂತೇಳಿ, ಎಷ್ಟು ಕಷ್ಟ ಇದೆ ಅಂತೇಳಿ. ಆದ ಕಾರಣ ಯಾರ್ಯಾರು ಬ್ರಹ್ಮಚಾರಿಗಳಾಗಿದ್ದಾರೆ, ಯಾರ್ಯಾರು ಸನ್ಯಾಸಿಗಳಿಗೆ ಆಗಿದ್ದಾರೆ, ಅವರು ಮಹಾನ್ ವ್ಯಕ್ತಿಗಳು. ಮಹಾ ವ್ಯಕ್ತಿಗಳು. ಯಾಕೆ ಮಹಾ ವ್ಯಕ್ತಿಗಳು? ಎಲ್ಲವನ್ನು ಬಿಟ್ಟು ಭಗವಂತನೇ ಎಲ್ಲ ಅಂತ ಹೋಗಿದ್ದಾರಲ್ಲ. ನಾವು ಅಷ್ಟೇ, ಎಲ್ಲವನ್ನು ಮನಸ್ಸಿನಿಂದ ಬಿಟ್ಟು, ಕೆಲಸದ ಬಗ್ಗೆ ಎಲ್ಲ ಕೆಲಸ ಮಾಡ್ತಾ ಎಲ್ಲವನ್ನು ಬಿಟ್ಟು ನಾವು ಭಗವಂತನನ್ನು ಮಾತ್ರ ಚಿಂತನೆ ಮಾಡಿದರೆ ನಾವು ಸನ್ಯಾಸಿಗಳೇ. ಗೃಹಸ್ಥ ಅಥವಾ ಚಿಕ್ಕ ಮಕ್ಕಳಾಗಿರ್ಬಹುದು, ಆದ್ರೆ ನಾವು ಹೃದಯದಲ್ಲಿ ಸನ್ಯಾಸ. ಸನ್ಯಾಸ ಅಂದ್ರೆ ನಾವು ಅದನ್ನ ಬಿಟ್ಟಿದ್ದೇವೆ. ಯಾವುದನ್ನ? ಕರ್ಮ ಬಂಧನವನ್ನ ಅಥವಾ ಆಸೆಯನ್ನ ಬಿಟ್ಟಿದ್ದೇವೆ. ಆಸೆಯನ್ನು ಬಿಡುವುದನ್ನೇ ಸನ್ಯಾಸ ಅಂತ ಹೇಳುವಂಥದ್ದು. ಆಸೆಯನ್ನ ಬಿಡುದು ಅಂದ್ರೆ ಸನ್ಯಾಸಿ ಅಂತ ಹೇಳಿದ್ರೆ ಅಂದ್ರೆ ಭೌತಿಕವಾಗಿ ಸತ್ತ ಅಂತ ಅರ್ಥ. ಭೌತಿಕವಾಗಿ ಅವ ಸತ್ತ, ಅವ ಸತ್ತ ವ್ಯಕ್ತಿ ಇಲ್ಲಿದ್ದಾನೆ. ಯಾಕೆ? ಬೇರೆಲ್ಲ ಭೌತಿಕ ವ್ಯಕ್ತಿಗಳನ್ನ ನಿಜವಾಗಿ ಸಾಯಿಸ್ಲಿಕ್ಕೆ. ನಿಜವಾಗಿ ಸಾಯಿಸುದು ಅಂತ ಹೇಳಿದ್ರೆ ಏನು? ಅವನಿಗೆ ಪುನಃ ಈ ದೇಹ ಸಿಗದೇ ಇರುವಂತಹ ಸಾವು ಬರಲಿ ಅಂತ ಹೇಳುವಂತ ಸಾವು. ಪುನಃ ದೇಹ ಬರದೇ ಇರುವಂತಹ ಸಾವಿಗೆ ಅವರು ಶಿಕ್ಷಣ ಕೊಡುವಂಥವರು ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ಆಚಾರ್ಯರವರು. ಅಂತಹ ಆಚಾರ್ಯಗಳು ಶ್ರೀಲ ಪ್ರಭುಪಾದರು. ಯಾರು ಇದ್ದಕ್ಕಿಂತ ಆಯ್ತಲ್ಲ, ತನ್ನ ಸ್ಥಾನದಲ್ಲೇ ಉಳಿದು ಹೆಚ್ಚಿನ ಶಿಕ್ಷಣ ಪಡೆದವರ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಪ್ರಯತ್ನಿಸುವುದು ಉತ್ತಮ. ಯಾರು ದೀರ್ಘಕಾಲದಿಂದ ಚೆನ್ನಾಗಿ ಶಿಕ್ಷಣವನ್ನು ಪಡೆದು ಚೆನ್ನಾಗಿ ಈ ಕೃಷ್ಣ ಪ್ರಜ್ಞೆಯನ್ನ ಜೀವನದಲ್ಲಿ ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅಂತವರ ಮಾರ್ಗದರ್ಶನದಲ್ಲಿ ನಾವು ಹೋಗ್ಬೇಕು. ಅಂತವರ ಮಾರ್ಗದರ್ಶನದಲ್ಲಿ ಹೋದ್ರೆ ಏನಾಗ್ತದೆ? ನಾವು ಕೂಡ ನಿಧಾನವಾಗಿ ನಮ್ಮ ಕೃಷ್ಣ ಪ್ರಜ್ಞೆ ಬೇರೂರ್ತದೆ, ದೃಢ ಆಗ್ತದೆ, ಸ್ಥಿತಪ್ರಜ್ಞರಾಗ್ತೇವೆ ನಾವು. ಹೀಗೆ ಮನುಷ್ಯನು ಕೃಷ್ಣನ ಮಾಯೆಯ ಹಿಡಿತದಿಂದ ಪಾರಾಗಬಹುದು. ಯಾರ ಮಾಯೆ? ಕೃಷ್ಣನ ಮಾಯೆ. ಕೃಷ್ಣನೇ ನೇಮಕ ಮಾಡಿದಂತ ಮಾಯೆಯ ಕೆಳಗಿದ್ದೇವೆ ನಾವು. ಈ ಮಾಯೆಯಿಂದ ಹೇಗೆ ಹೊರಗೆ ಬರುದು? ಕೃಷ್ಣನ ಕಡೆಗೆ ಹೋಗುವುದರಿಂದ ಅಷ್ಟೇ, ಸುಲಭ. ಈ ಮಾಯೆಯಿಂದ ಹೊರಗೆ ಬರುವುದು ಹೇಗೆ? ಕೃಷ್ಣನ ಕಡೆಯಿಂದ ಹೋಗುದು. ಬೇರೆ ಎಲ್ಲಿ ಹೋದ್ರೂ ಕೂಡ ಮಾಯೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿಗೆ ಹೋದ್ರು ಸಹ ಸಾಧ್ಯವೇ ಇಲ್ಲ. ಆತ್ಮಕ್ಕೂ ಸಾಧ್ಯ ಇಲ್ಲ, ಯಾವುದಕ್ಕೂ ಸಾಧ್ಯ ಇಲ್ಲ. ಕೃಷ್ಣ ಒಬ್ಬನೇ ನಮಗೆ ಮಾರ್ಗ. ಅದಕ್ಕೋಸ್ಕರ ನಾವು ಕೃಷ್ಣನಿಗೆ ಮಾತ್ರ ಸಂಪೂರ್ಣವಾಗಿ ಶರಣಾಗಬೇಕು. ಅದೇ ಶರಣಾಗತಿ ಅಂತ ಹೇಳಿ. ಆನುಕೂಲ್ಯಸ್ಯ ಸಂಕಲ್ಪೋ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತಿ ಇತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧಾ ಶರಣಾಗತಿ. ಈ ಶರಣಾಗತಿಗೆ 6 ಅಂಗಗಳಿವೆ. 6 ಅಂಗಗಳು. ಅದ್ಯಾವುದು? ಆನುಕೂಲ್ಯಸ್ಯ ಸಂಕಲ್ಪ. ನಾನು ಭಗವಂತನ ಕಡೆಗೆ ಹೋಗುವಂತಹ ಯಾವ ಕಾರ್ಯ ಚಟುವಟಿಕೆ ಅದನ್ನು ಮಾತ್ರ ಮಾಡ್ತೇನೆ. ಪ್ರಾತಿಕೂಲ್ಯಸ್ಯ ವರ್ಜನಂ. ಭಗವಂತನ ಕಡೆಗೆ ಕರ್ಕೊಂಡು ಹೋಗದೇ ಇರೋ ಯಾವ ಕೆಲಸವನ್ನು ನಾನು ಮಾಡುವುದಿಲ್ಲ. ರಕ್ಷಿಸ್ಯತಿ ಇತಿ ವಿಶ್ವಾಸೋ. ಭಗವಂತ ಮಾತ್ರ ನನ್ನನ್ನು ಸೇವ್ ಮಾಡುದು, ನನ್ನನ್ನು ರಕ್ಷಣೆ ಮಾಡುದು ಭಗವಂತ ಮಾತ್ರ ಅಂತ ಹೇಳಿ ಖಂಡಿತವಾಗಿ ನನ್ನ ಹೃದಯದಲ್ಲಿ ಇಟ್ಕೊಳ್ತೇನೆ. ಗೋಪ್ತೃತ್ವೇ ವರ್ಣಂ ತಥಾ. ಆಮೇಲೆ ನನ್ನ ಎಲ್ಲ ವಿಚಾರವನ್ನ ಭಗವಂತನೇ ನೋಡ್ಕೊಳ್ಳುದು. ಗಂಡನೂ ಅಲ್ಲ, ಹೆಂಡತಿ ಅಲ್ಲ, ಮಕ್ಕಳು ಅಲ್ಲ, ಯಾರು ಅಲ್ಲ, ಕೃಷ್ಣನೇ ನನ್ನನ್ನು ಸಾಕುವುದು. ಅದು ನಿಜವಾದ ಅಂಗಿ ಅಂತ ಹೇಳ್ತಾರೆ. ಅಂಗದಲ್ಲಿ ಅಂಗಿ ಅಂತ ಹೇಳಿದ್ರೆ ಇದೇ ಮುಖ್ಯ. ಕೃಷ್ಣನೇ ನನ್ನನ್ನು ಸಾಕುವಂಥದ್ದು ಅಂತ ಹೇಳಿದ್ರೆ ಭಗವಂತನೇ ನನ್ನನ್ನು ಎಲ್ಲ ನೋಡ್ಕೊಳ್ಳೋದು ಭಗವಂತನೇ, ಬೇರೆ ಯಾರು ಅಲ್ಲ ನನ್ನನ್ನು ನೋಡ್ಕೊಳ್ಳೋದು. ಅದು ಹೃದಯದಲ್ಲಿ ಇಟ್ಕೊಳ್ಬೇಕು. ನಾವು ಹೇಳ್ಬೇಕು ಅಂತಿಲ್ಲ ಯಾರ ಹತ್ರ. ಈಗ ಯಾರೋ ಅಪ್ಪ ಮಾಡ್ತಿದ್ದಾರೆ, ಅಪ್ಪ ತಂದೆ ಏನು ಕೊಡ್ತಿದ್ದಾರೆ, ನೀವ್ ಯಾಕೆ ಕೊಡ್ತಿದ್ದೀರಾ? ನನಗೆ ಭಗವಂತನೇ ಕೊಡ್ತಾ ಇರೋದು ನಿಮ್ಮ ಮುಖಾಂತರ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬಿಡ್ತಾರೆ ಆಮೇಲೆ, ಅಷ್ಟೇ. ಹಾಗಲ್ಲ, ಆ ಉದ್ದೇಶ ಅಲ್ಲ, ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು. ಅದೇ ವೈರಾಗ್ಯ ಅಂತ ಹೇಳುವಂಥದ್ದು. ರಕ್ಷಿಷ್ಯತೆ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯೆ. ಆಮೇಲೆ ಸಂಪೂರ್ಣ ಆತ್ಮ ನಿಕ್ಷೇಪ ಅಂತ ಹೇಳಿದ್ರೆ ಈ ಆತ್ಮಕ್ಕೆ ಗೊತ್ತಿರ್ತದೆ. ಆತ್ಮಕ್ಕೆ ಯಾವತ್ತು ಗೊತ್ತುಂಟು, ಈ ಮನಸ್ಸನ್ನ ಆತ್ಮದ ಕಡೆ ತಿರುಗಿಸಿ ಮನಸ್ಸು ಏನ್ ಹೇಳ್ತದೆ? ಆತ್ಮಕ್ಕೆ ಪರಮಾತ್ಮ ಭಗವಂತನೇ ಸರ್ವ ಎಲ್ಲವೂ ಅಂತ ಹೇಳಿ ಸಂಪೂರ್ಣವಾಗಿ ಶರಣಾಗುದು, ಸರೆಂಡರ್ ಆಗುದು. ಅದಕ್ಕೆ ಆತ್ಮ ನಿಕ್ಷೇಪ. ಈ ನಿಕ್ಷೇಪ ಅಂತ ಹೇಳಿದ್ರೆ ಏನು? ಈಗ ಮನೆ ಅಡಿಗೆ ನಿಕ್ಷೇಪ ಸಿಕ್ಕಿದೆ, ಅಡಿಗೆ ಗುಂಡಿ ತೋಡಿ ಹುಡುಕಿದ್ರೆ ವಜ್ರ ವೈಡೂರ್ಯ ಏನೋ ಸಿಗ್ತಾ ಉಂಟು, ಅಷ್ಟು ಸೇಫ್ ಆಗಿ ಒಳಗಿಟ್ಟಿದೆ ತಿಜೋರಿಯಲ್ಲಿ. ಅದೇ ತರ ನಮ್ಮ ಆತ್ಮಕ್ಕೆ ನಿಜವಾದ ನಿಕ್ಷೇಪ ಅಂತ ಹೇಳಿದ್ರೆ ಭಗವಂತ ಅಲ್ಲಿ ಕೊಂಡೋಗಿ ಇಡುದು, ಕೂತಿಡುದು. ಆತ್ಮವನ್ನ ಭಗವಂತನ ಚರಣ ಕಮಲದಲ್ಲಿ ಊತಿಡುದು. ಅದರಿಂದ ಹೊರಗೆ ಬರಬಾರದು, ಅಲ್ಲಿ ಅಂಟಿಡ್ಬೇಕು. ಈಗ ಇಲಿ ಹಿಡಿಲಿಕ್ಕೆ ಒಬ್ರು ಅಂಟು ಇಡ್ತಾರಲ್ಲ, ಆ ಅಂಟಿಗೆ ಹಾಕಿದ್ರೆ ಇಲ್ಲಿ ಸಾಯುದೆ ಅಂತ ಅಂಟಾಗಿರ್ಬೇಕು. ನಮ್ಮ ಸಾಯೋ ವಿಷಯ ಅಲ್ಲ ಇಲ್ಲಿ ಮಾತಾಡ್ತಿರೋದು, ಅಂಟಿನ ವಿಷಯ. ಹಾಗೆ ನಾವು ಭಗವಂತನ ಪಾದ ಕಮಲಗಳಿಗೆ ಅಂಟಿ ಕೂತ್ಕೊಳ್ಬೇಕು. ಆ ಅಂಟಿ ಕೂತ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಇದೆಲ್ಲ ವಿಚಾರಗಳನ್ನ ನಾವು ಫಾಲೋ ಮಾಡಿದ್ರಿ. ಆಮೇಲೆ ಕಾರ್ಪಣ್ಯ.
ಕಾರ್ಪಣ್ಯ ಅಂತ ಹೇಳಿದ್ರೆ ಎಲ್ಲರಿಗೂ ಕೃಪೆ ತೋರಿಸುದು, ದಯೆಯಾ ಸರ್ವಭೂತೇಶು, ಎಲ್ಲರಿಗೂ ದಯ ತೋರಿಸುವಂಥದ್ದು. ಆದ್ರೆ ದಯ ತೋರಿಸುದು ಅಂತ ಹೇಳಿದ್ರೆ ಸುಮ್ಮನೆ ಎಲ್ಲರಿಗೂ ದಯ ತೋರಿಸುವ ಹಾಗೆ ಆಕ್ಟಿಂಗ್ ಮಾಡೋದಲ್ಲ. ನಿಜವಾಗಿ ಹೃದಯದಲ್ಲಿ ದಯೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೃಷ್ಣ ಪ್ರಜ್ಞೆ ಕೊಡ್ಲಿಕ್ಕೆ ನಮಗೆ ಆಸಕ್ತಿ ಇರುವಂಥದ್ದು. ಕೃಷ್ಣ ಪ್ರಜ್ಞೆ ನಮಗೆ ಗೊತ್ತಿದ್ದದನ್ನ ಹೇಳುವಂತಹ ಆಸಕ್ತಿ, ಅದೇ ನಿಜವಾದ ದಯೆ. ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಅಹಿಂಸೆ ಮಾತ್ರ ದಯೆ ಅಲ್ಲ, ಎಲ್ಲರನ್ನು ಯಾರಿಗೂ ಹಿಂಸೆ ಮಾಡೋದಿಲ್ಲ ಅಂತ ಹೇಳಿ ಅದು ದಯೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾರೋ ಒಬ್ಬ ಕೊಲ್ತಾ ಇದ್ದಾನೆ, ಅವನಿಗೆ ನಾವು ಶಿಕ್ಷೆ ಮಾಡೋದು ನಿಜವಾಗಿ ಇಂಪಾರ್ಟೆಂಟು, ಅದೇ ಅವನಿಗೆ ಹೆಲ್ಪ್ ಆಗುವಂಥದ್ದು. ಅವನಿಗೆ ಶಿಕ್ಷೆ ಮಾಡಲಿಲ್ಲ ಅಂದ್ರೆ ಅವನು ಪುನಃ ಪುನಃ ಕೊಲ್ತಾನೆ ಇರ್ತಾನೆ. ಆ ದೃಷ್ಟಿಕೋನ ಈ ಯುದ್ಧ. 34ನೇ ಶ್ಲೋಕ. ಈ ಶ್ಲೋಕವನ್ನು ಮಾತ್ರ ಓದಿ ಸ್ವಲ್ಪ ಡಿಸ್ಕಷನ್ ಮಾಡಿ, ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಡಿಸ್ಕಷನ್ ಮಾಡೋಣ. ಇಂದ್ರಿಯಸ್ಯ ಅರ್ಥೆ, ಇಂದ್ರಿಯಸ್ಯ ಅರ್ಥೆ ರಾಗ ದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಂ ಆಗಚ್ಚೇತ್ ತೌ ಹಿ ಅಸ್ಯ ಪರಿಪಂಥಿನೌ. ಅನುವಾದ: ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಗ ದ್ವೇಷಗಳನ್ನು ನಿಯಂತ್ರಿಸುವ ತತ್ವಗಳಿವೆ. ಸ್ವಲ್ಪ ನಿಧಾನ ಹೋಗುವ, ಅರ್ಜೆಂಟ್ ಬೇಡ ನಮಗೆ, ಯಾಕೆಂತ ಹೇಳಿದ್ರೆ ಇದೆಲ್ಲ ಇಂಪಾರ್ಟೆಂಟು. ಈಗ ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಗೆ, ಇಂದ್ರಿಯಗಳು ನಮಗೆ ಕಾಣುವಂಥದ್ದು, ಅವುಗಳ ವಿಷಯ ಹೊರಗೆ ಇರುವಂಥದ್ದು. ಹೊರಗೆ ಕಾಣ್ತದಲ್ಲ, ಏನೇ ಇರಲಿ ಹೊರಗೆ ಕಾಣುವಂಥದ್ದಲ್ಲ, ಅದೆಲ್ಲ ವಿಷಯಗಳು. ಅಲ್ಲಿ ಆಗ್ತಾ ಇರೋದು ಏನು? ರಾಗ ಮತ್ತು ದ್ವೇಷ. ಕೆಲವು ನನಗೆ ಇಷ್ಟ ಆಗ್ತಾ ಉಂಟು, ರಾಗ ಬೆಳೀತಾ ಉಂಟು, ಆಗ ಆ ಇಂದ್ರಿಯಕ್ಕೆ ಆ ರಾಗ ಬೆಳೆದ ವಸ್ತುವೇ ಏನಾಗ್ತದೆ? ವಿಷಯ ಆಗ್ತದೆ. ನನ್ನ ಈ ಇಂದ್ರಿಯಕ್ಕೆ ರಾಗ ಬೆಳೆದ ವಸ್ತುವೇ ಒಂದು ವಿಷಯ ಆಗ್ತದೆ. ಆಮೇಲೆ ನನ್ನ ಇಂದ್ರಿಯಕ್ಕೆ ದ್ವೇಷ ಸಿಗ್ತದೆ ಒಂದೊಂದ್ಸಲ, ಅದೊಂದು ಇಷ್ಟವಿಲ್ಲ ನನಗೆ ಅಂತೇಳಿ, ಅದು ಒಂದು ವಿಷಯ ಆಗ್ತದೆ. ರಾಗವು ದ್ವೇಷವು ವಿಷಯ ಆಗುದೇ ಹಾಗೆ. ರಾಗ ಮತ್ತು ದ್ವೇಷ ಇರುವ ಕಾರಣ ವಿಷಯ ಆಗುದು. ಇಂದ್ರಿಯಗಳಿಗೆ ಇಂದ್ರಿಯಗಳ ವಿಷಯ ಒಟ್ಟಿಗೆ ಹೇಗೆ ಅಟ್ಯಾಚ್ಮೆಂಟ್ ಆಗುದು? ರಾಗ ಮತ್ತು ದ್ವೇಷ ಇರುವಕ್ಕಿಂತ. ಅದಕ್ಕೋಸ್ಕರ ನಾವು ಹಿಂದೆ ಕೂಡ ಕೇಳಿದ್ದೇವೆ, ಈ ರಾಗ ಮತ್ತು ದ್ವೇಷಗಳನ್ನ ಬಿಡಬೇಕು ನಾವು ಅಂತ ಹೇಳಿ. ರಾಗ ಅಟ್ಯಾಚ್ ಮತ್ತು ಎವರ್ಷನ್, ಅಟ್ಯಾಚ್ಮೆಂಟ್ ಎವರ್ಷನ್. ಈ ರಾಗ ಮತ್ತು ದ್ವೇಷ ತುಂಬಾ ಡೇಂಜರಸ್. ಆದ ಕಾರಣ ಈ ರಾಗ ದ್ವೇಷಗಳೇ ಯಾವುದನ್ನ ಕಂಟ್ರೋಲ್ ಮಾಡುವಂಥದ್ದು? ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾ ಉಂಟು. ಮನುಷ್ಯನು ಇಂತಹ ರಾಗ ದ್ವೇಷಗಳ ವಶನಾಗಬಾರದು. ಏಕೆಂದರೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅವು ಅಡ್ಡಿಗಳು. ಈಗ ನಾವು ಎಲ್ಲಿಯೋ ನಡೀತಾ ಹೋಗುವಾಗ ಒಂದು ದೊಡ್ಡ ಗುಂಡಿ ಸಿಕ್ಕಿದೆ ಅಂತ ಹೇಳಿದ್ರೆ ಒಂದು ಅಡ್ಡಿ, ಅದನ್ನು ದಾಟುದೇ ಒಂದು ದೊಡ್ಡ ಕೆಲಸ. ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಅದನ್ನು ಹೇಗಪ್ಪ ದಾಟುದು? ಈಗ ಗಾಡಿ ಪಂಕ್ಚರ್ ಆಯ್ತು ಅಂತ ಇಟ್ಕೊಳ್ಳು, ಎಲ್ಲಿ ಯಾರಿಲ್ಲ ಪಂಕ್ಚರ್ ಹಾಕೋದು, ನಮಗೂ ಶಕ್ತಿ ಇಲ್ಲ. ಏನ್ ಮಾಡುದು? ಫೋನ್ ಮಾಡುದು, ಅವನಿಗೆ ಕೈ ಅಡ್ಡ ಇಡೋದು, ಯಾರಾದ್ರೂ ನಿಲ್ಲಿಸ್ತಾರ ನೋಡೋದು, ಎಲ್ಲ ಗಂಟೆ ಗಟ್ಲೆ 1-2 ಗಂಟೆ ವೇಸ್ಟ್ ಆಯ್ತು. ಇಲ್ಲಿ ರಾಗ ದ್ವೇಷಕ್ಕೆ ಹೊರಟ್ರೆ ಏನಾಗ್ತದೆ? 1 ಗಂಟೆ ವೇಸ್ಟ್ ಅಲ್ಲ, 2 ಗಂಟೆ ವೇಸ್ಟ್ ಅಲ್ಲ, ಜನ್ಮಗಳು ವೇಸ್ಟ್ ಆಗ್ತಾವ ನಮಗೆ. ಈ ರಾಗ ದ್ವೇಷಗಳಿಂದ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ನಮಗೆ ಜನ್ಮಾಂತರಗಳ ವೇಸ್ಟ್ ಆಗ್ತಾ ಉಂಟು, 1-2 ದಿವಸ ಅಲ್ಲ. ಉದಾಹರಣೆ ಅಷ್ಟೇ ಕಾರಿನದ್ದು. ಇದು ನಿಜ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ವರ್ಷಾನುಗಟ್ಲೆ ವೇಸ್ಟ್ ಆಗ್ತಾ ಉಂಟು, ಜನ್ಮಗಳೇ ವೇಸ್ಟ್ ಆಗ್ತವೆ. ಯಾವುದರಿಂದ? ಈ ವಸ್ತುಗಳ ರಾಗ ಮತ್ತು ದ್ವೇಷ. ಈ ನಿರ್ಲಿಪ್ತತೆ ಬರುದು ಯಾವಾಗ ನಾವು ಇದನ್ನ ರಾಗ ದ್ವೇಷಗಳನ್ನ ಕೃಷ್ಣನ ಸೇವೆಯಲ್ಲಿ ನಾವು ತೊಡಗಿಸಿಕೊಂಡು, ದ್ವೇಷವನ್ನು ರಾಗವನ್ನ ಕೃಷ್ಣ ಸೇವೆಯಲ್ಲಿ ತೊಡಗಿಸಿಕೊಂಡು. ದ್ವೇಷವನ್ನು ಹೇಗೆ ಅಂತ ಹೇಳಿದ್ರೆ, ಭಗವಂತನ ಬಗ್ಗೆ ಯಾರಾದರೂ ಹೀನವಾಗಿ ಮಾತಾಡಿದರೆ ಕೂಡ್ಲೆ ಅವನ ಬಗ್ಗೆ ಹೇಳುದು, ಅಯ್ಯೋ ಹಾಗೆ ಮಾತಾಡ್ಬೇಡಪ್ಪ, ಅದು ಒಳ್ಳೇದಲ್ಲ, ಭಗವಂತ ಹೇಳಿದ್ರೆ ಶ್ರೇಷ್ಠ, ನಿನಗೆಂತ ಗೊತ್ತು, ನೀನು ಪೆದ್ದ ಅಂತ ಹೇಳಿದ್ರೆ ಅದು ದ್ವೇಷ ತೋರಿಸುದು ಅಥವಾ ಕೋಪ ತೋರಿಸ್ಕೊಳ್ಳುದು. ಶಿಲ ಪ್ರಭುಪಾದರು ಎಷ್ಟೋ ಸಲ ಹೇಳ್ತಾರಲ್ಲ ನನಗೆ, ರಾಸ್ಕಲ್ ನೀನು ಅಂತ ಹೇಳಿ. ಅರ್ಥ, ಅವ್ರಿಗೆ ಕೋಪ ಬರ್ತಾ ಇದೆ. ಯಾಕೆ ಕೋಪ ಬರ್ತಾ ಇದೆ? ಅಯ್ಯೋ ಇವನು ಇನ್ನೂ ಕೃಷ್ಣನ ಬಗ್ಗೆ ಬೆಳೆಸ್ತಾ ಇಲ್ಲಲ್ಲ ಪ್ರಜ್ಞೆ, ಇವನಿಗೆ ಇನ್ನೂ ಮನಸ್ಸಿಗೆ ಅರ್ಥ ಆಗ್ತಿಲ್ಲ. ಎಷ್ಟು ಸಲ ಹೇಳ್ತಾ ಇದ್ದೇನೆ, 3ನೇ ಅಧ್ಯಾಯಕ್ಕೆ ಬಂದೆ, 6ನೇ ಅಧ್ಯಾಯಕ್ಕೆ ಬಂದೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ಈ ಕಳ್ಳನಿಗೆ ಏನು ಗೊತ್ತಾಗ್ತಿಲ್ಲಲ್ಲ ಅಂತ ಹೇಳಿ ನನಗೆ ರಾಸ್ಕಲ್ ಅಂತ ಹೇಳ್ತಿದ್ದಾರೆ. ಅದು ಒಳ್ಳೇದು ಆಕ್ಚುಲಿ, ಅದು ನನಗೆ ನಿಜವಾಗಿ ಕೆಟ್ಟದ್ದಲ್ಲ, ಒಳ್ಳೇದೇ. ಅವನು ಇದ್ದದನ್ನೇ ಹೇಳ್ತಾ ಇರೋದು. ಇದ್ದದನ್ನೇ ಹೇಳುವಾಗ ನಮಗೆ ಗೊತ್ತಾಗಬೇಕು, ನಾನು ಅದರಿಂದ ಹೊರಗೆ ಬರಬೇಕು, ನನಗೆ ರಾಗವೂ ಇರಬಾರ್ದು, ದೇಶವೂ ಇರಬಾರ್ದು. ಆ ಸ್ಥಿತಿ ಬರುವುದು ಯಾವಾಗ ಅಂತ ಹೇಳಿದ್ರೆ ಕೃಷ್ಣ ಕರ್ಮ ಮಾಡುವಾಗ. ಕೃಷ್ಣ ಕರ್ಮ ಮಾಡೋದು ಹೇಗೆ ಅಂತ ಹೇಳಿ ಭಗವಂತ ಮುಂಚಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಓದ್ತೇವೆ, ನಾನು ಓದ್ತಾ ಹೋಗ್ತೀನಿ, ನಾಳೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಕೃಷ್ಣ ಪ್ರಜ್ಞೆಯಲ್ಲಿರುವವರು ಸಹಜವಾಗಿಯೇ ಐಹಿಕ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಲು ಇಷ್ಟಪಡುವುದಿಲ್ಲ. ಆದರೆ ಇಂತಹ ಪ್ರಜ್ಞೆಯಲ್ಲಿ ಇಲ್ಲದವರು ಅಪೌರುಷೇಯ ಧರ್ಮ ಗ್ರಂಥಗಳ ವಿಧಿ ನಿಯಮಗಳನ್ನು ಅನುಸರಿಸಬೇಕು.
ಐಹಿಕ ಸೆರೆಗೆ ಮಿತಿ ಇಲ್ಲದ ಇಂದ್ರಿಯ ಭೋಗವೇ ಕಾರಣ. ಐಹಿಕ ಸೆರೆಗೆ ಮಿತಿ ಇಲ್ಲದ ಇಂದ್ರಿಯ ಭೋಗವೇ ಕಾರಣ. ಇದು ನಾನು ಒಂದು ಲಾಕೆಟ್ ಅಲ್ಲಿ ಹಾಕಿ ಕುತ್ತಿಗೆಗೆ ಹಾಕುವಂತಿದ್ದೇನೆ. ಲಾಕೆಟ್ ಅಲ್ಲಿ ಹಾಕಿ ಕುತ್ತಿಗೆಯಲ್ಲಿ ನಮ್ಗೆ ಅನ್ನಿಸ್ತದೆ ನಾವೇನು ಇಂದ್ರಿಯ ಭೋಗ ಮಾಡ್ತಿಲ್ಲ ಅಂತ. ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ನಾವೆಷ್ಟು ಇಂದ್ರಿಯ ಭೋಗ ಮಾಡ್ತಿದ್ದೆ ನಮಗೆ ಗೊತ್ತಿಲ್ಲ. ಹೆಸರು ತಿಲಕ ಹಾಕಿ ಮಾಲೆ ಹಾಕಿ ಎಲ್ಲ ಇದ್ದೇವೆ, ಆದ್ರೆ ಮಾಡುದಿದೆಯಾ? ಎಲ್ಲಿಯಾದ್ರೂ ನಮಗೆ ನಿರ್ಲಿಪ್ತತೆ ದೊರಕಿದ್ಯಾ? ನಮಗೆ ಈ ರಾಗ ದ್ವೇಷ ಇಲ್ಲ ಅಂತ ಆಗಿದ್ಯಾ? ಇಲ್ಲ. ಅದರ ಕಾರಣ ಇದು ತುಂಬಾ ಸೀರಿಯಸ್ ಸೆಂಟೆನ್ಸ್. ಕೈಯಲ್ಲಿ ಬರೆದು ಕಾಲಲ್ಲಿ ಎಲ್ಲ ಕಡೆ ಬರೆದಿಡಬೇಕು. ಆದರೆ ಅಪೌರುಷೇಯ ಶಾಸ್ತ್ರಗಳ ವಿಧಿ ನಿಯಮಗಳನ್ನು ಅನುಸರಿಸುವವನು ಇಂದ್ರಿಯ ವಸ್ತುಗಳ ಗೋಜಿಗೆ ಸಿಕ್ಕಿಬೀಳುವುದಿಲ್ಲ. ಉದಾಹರಣೆಗೆ, ಬದ್ಧ ಆತ್ಮಕ್ಕೆ ಕಾಮತೃಪ್ತಿಯು ಅಗತ್ಯ. ವಿವಾಹ ಬಂಧನದ ಸ್ವಾತಂತ್ರ್ಯದ ಮಿತಿಯಲ್ಲಿ ಕಾಮತೃಪ್ತಿಗೆ ಅವಕಾಶ ಉಂಟು. ಶಾಸ್ತ್ರಗಳ ಆದೇಶದಂತೆ ತನ್ನ ಪತ್ನಿಯ ಹೊರತಾಗಿ ಬೇರೆ ಯಾವ ಹೆಂಗಸಿನೊಡನೆಯೂ ಕಾಮಭೋಗ ಪಡುವಂತಿಲ್ಲ. ಉಳಿದೆಲ್ಲ ಸ್ತ್ರೀಯರನ್ನು ತನ್ನ ತಾಯಿಯಂತೆ ಕಾಣತಕ್ಕದ್ದು. ಇಂತಹ ಆದೇಶಗಳಿದ್ದರೂ ಮನುಷ್ಯನು ಇತರ ಸ್ತ್ರೀಯರೊಡನೆ ಕಾಮಭೋಗ ಪಡಲು ಬಯಸುತ್ತಾನೆ. ಇಂತಹ ಪ್ರವೃತ್ತಿಗಳಿಗೆ ಕಡಿವಾಣವನ್ನು ಹಾಕಬೇಕು. ಇಲ್ಲವಾದರೆ ಅವು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅಡ್ಡಿಗಳಾಗುತ್ತವೆ. ಭೌತಿಕ ದೇಹವಿರುವಷ್ಟು ಕಾಲವು ಭೌತಿಕ ದೇಹದ ಅಗತ್ಯಗಳಿಗೆ ಅವಕಾಶ ಉಂಟು. ಆದರೆ ವಿಧಿ ನಿಯಮಗಳಿಗೆ ಅನುಗುಣವಾಗಿ ಮಾತ್ರ. ಆದರೂ ನಾವು ಇಂತಹ ಅವಕಾಶಗಳ ಹತೋಟಿಯನ್ನು ಅವಲಂಬಿಸಬಾರದು. ಆ ನಿಯಮ ನಿಬಂಧನೆಗಳಿಗೆ ಅಂಟಿಕೊಳ್ಳದೆ ಅವನ್ನು ಅನುಸರಿಸಬೇಕು. ಏಕೆಂದರೆ ನಿಯಮಗಳಿಗೆ ವಿಧೇಯವಾಗಿ ಇಂದ್ರಿಯ ತೃಪ್ತಿ ಪಟ್ಟುಕೊಳ್ಳುವ ರೂಢಿಯೂ ಮನುಷ್ಯನಿಗೆ ದಾರಿ ತಪ್ಪಿಸಬಹುದು. ತುಂಬಾ ಇಂಪಾರ್ಟೆಂಟ್ ಈ ಸೆಂಟೆನ್ಸ್. ನಾಳೆ ಡಿಸ್ಕಷನ್ ಮಾಡೋಣ. ರಾಜಮಾರ್ಗದಲ್ಲಿಯೂ ಅಪಘಾತಗಳ ಸಾಧ್ಯತೆಯೂ ಇರುವ ಹಾಗೆ ರಸ್ತೆಗಳನ್ನು ಬಹು ಎಚ್ಚರಿಕೆಯಿಂದ ಒಳ್ಳೆಯ ಸ್ಥಿತಿಯಲ್ಲಿ ಉಳಿಸಿಕೊಂಡು ಬಂದಿರಬಹುದು. ಆದರೂ ಅತ್ಯಂತ ಸುರಕ್ಷಿತ ರಸ್ತೆಯಲ್ಲಿ ಸಹ ಅಪಘಾತ ಆಗುವುದೇ ಇಲ್ಲ ಎಂದು ಯಾರೂ ಖಂಡಿತವಾಗಿ ಭರವಸೆ ನೀಡಲು ಸಾಧ್ಯವಿಲ್ಲ. ಐಹಿಕ ಸಹವಾಸ ಇರುವುದರಿಂದ ಇಂದ್ರಿಯ ಭೋಗದ ಮನೋಧರ್ಮ ಬಹು ದೀರ್ಘಕಾಲದಿಂದ ಉಳಿದುಕೊಂಡು ಬಂದಿದೆ. ಆದುದರಿಂದ ಇಂದ್ರಿಯ ತೃಪ್ತಿಯು ನಿಯಂತ್ರಣಕ್ಕೆ ಒಳಗಾಗಿದ್ದರೂ ಪತನದ ಸಾಧ್ಯತೆ ಇದ್ದೇ ಇದೆ. ಆದುದರಿಂದ ನಿಯಂತ್ರಿತ ಇಂದ್ರಿಯ ತೃಪ್ತಿಯನ್ನು ಸಹ ನಿಶ್ಚಯವಾಗಿಯೂ ತಪ್ಪಿಸಬೇಕು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಎಂದರೆ ಸದಾ ಕೃಷ್ಣನ ಪ್ರೇಮ ಪೂರ್ವಕ ಸೇವೆಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡರೆ ಅದು ಎಲ್ಲ ಇಂದ್ರಿಯ ಕರ್ಮಗಳಿಂದ ಮನುಷ್ಯನನ್ನು ಕಾಪಾಡುತ್ತದೆ. ಆದುದರಿಂದ ಬದುಕಿನ ಯಾವುದೇ ಘಟ್ಟದಲ್ಲಿಯೂ ಕೃಷ್ಣ ಪ್ರಜ್ಞೆಯಲ್ಲಿ ಅನಾಸಕ್ತರಾಗಲು ಪ್ರಯತ್ನಿಸಬಾರದು. ಎಲ್ಲ ರೀತಿಯ ಇಂದ್ರಿಯ ಆಸಕ್ತಿಯಿಂದ ದೂರವಾಗುವ ಉದ್ದೇಶವು ಅಂತಿಮವಾಗಿ ಕೃಷ್ಣ ಪ್ರಜ್ಞೆಯ ವೇದಿಕೆಯಲ್ಲಿ ನೆಲೆಯನ್ನು ಕಂಡುಕೊಳ್ಳುವುದೇ ಆಗಿದೆ. ಶ್ರೀಲ ಪ್ರಭುಪಾದ ಕೀ ಜೈ. ಜೊತೆಗೆ ಇಲ್ಲಿ ನಿಲ್ಸೋಣ. ಡಿಸ್ಕಷನ್ ಮಾಡಿದ್ರೆ ಕಂಪ್ಲೀಟ್ ಆಗುದಿಲ್ಲ. ನಾಳೆ ಕ್ಲಾಸಲ್ಲಿ ಈ ಪರ್ಪರ್ಟ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಹರೇ ಕೃಷ್ಣ.